ಮನೆಯಲ್ಲಿ ಮನೆಯ ಯಜಮಾನಿಗೆ ಕೋಪ ಸಿಟ್ಟು ಬರಬಾರದು ಅಂತಂದರೆ ಈ ಒಂದು ವಸ್ತುವನ್ನು ಮನೆಯಲ್ಲಿ ಇಡಬೇಕು. ಏನು ವಸ್ತು ಅಂತಂದರೆ ತುಂಬ ಸರಳವಾಗಿರುವಂಥದ್ದು. ನೋಡಿ, ಇದನ್ನು ಈ ಒಂದು ವಸ್ತುವನ್ನು ನಿಮ್ಮ ಮನೆಯವ್ರಿಗೆ ಯಾವುದೇ ರೀತಿಯಂಥ ಕೋಪ ಬರೋದೇನಕ್ಕೆ ಅಂತಂದರೆ ರಾಹು ದಶೆಯಿಂದ, ಅಂದರೆ ರಾಹು ಪ್ರಭಾವ ಜಾಸ್ತಿ ಇತ್ತು. ರಾಹು ದಶೆನೇ ಇರಬೇಕು ಅಂತಲ್ಲ, ರಾಹುವಿನ ಒಂದು ಪ್ರಭಾವ ಜಾಸ್ತಿ ಇತ್ತು ಅಂತಂದಾಗ ಏನಾಗುತ್ತೆ, ತುಂಬ ತೊಂದರೆ ಆಗುತ್ತೆ. ಅಂದರೆ ಏನು ತೊಂದರೆ ಆಗುತ್ತೆ, ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತಂದಾಗ, ಈ ಸಿಕ್ಕಾಪಟ್ಟೆ ಕೋಪ ತರಿಸುವಂಥದ್ದು, ಸಣ್ಣ ಪುಟ್ಟದಕ್ಕೂ ಕೂಡ ಜಗಳ ಆಡುವಂಥದ್ದು, ಮನೆಯವ್ರ ಮೇಲೆ ಕೂಗಾಡುವಂಥದ್ದು, ಹೊರಗಡೆಯವ್ರ ಮೇಲೆ ಕೂಗಾಡುವಂಥದ್ದು, ಇದಕ್ಕಿದ್ದಂಗೆ ಸಿಟ್ಟು ಬರುವಂಥದ್ದು, ಇದು ರಾಹುವಿನ ಒಂದು ಪ್ರಭಾವ. ಮತ್ತು ಸಣ್ಣ ಪುಟ್ಟದಕ್ಕೂ ಕೂಡ ಇರಿಟೇಷನ್ ಆಗುವಂಥದ್ದು ಇದೆಲ್ಲ ಬರುತ್ತೆ. ಅದಕ್ಕೆ ಏನು ಮಾಡಬೇಕು? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚಂದ್ರವತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಶಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಜ್ಞಾಪಕ ಶಕ್ತಿ. ಕೆಲವೊಂದರ ಜನ ಏನು ಮಾಡೋದು, ಜ್ಞಾಪಕ ಶಕ್ತಿನೇ ಇರಲ್ಲ. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇರಲ್ಲ, ಅಥವಾ ದೊಡ್ಡವ್ರಿಗೆ ಒಂದು ಕೀ ಇಟ್ಬಿಡ್ತಾರೆ, ಎಲ್ಲಿ ಅಂತ ಗೊತ್ತಾಗಲ್ಲ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಕೀನ ಇಟ್ಬಿಟ್ಟು ಮನೆಯಲ್ಲೇ ಹುಡ್ಕಾಡ್ತಾರೆ, ಎಲ್ಲೂ ಸಿಗಲ್ಲ. ಅಲ್ಲಿ ನೋಡೋದು ಇವ್ರು ಕೂತ್ಕೊಂಡಿಂಥ ಟೇಬಲ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ನ್ಯೂಸ್ ಪೇಪರೋ ಅಥವಾ ಮ್ಯಾಗ್ಝೈನೋ ಅಥವಾ ಇನ್ಯಾವುದೋ ವಸ್ತುನ ಇಟ್ಬಿಟ್ಟಿರ್ತಾರೆ. ಇಡೀ ಎಲ್ಲ ಹುಡುಕಾಡ್ತಾರೆ, ಸಿಗಲ್ಲ. ಇದು ಈ ಥರದ ಸಣ್ಣ ಪುಟ್ಟದಾಯಿತು. ಜ್ಞಾಪಕ ಶಕ್ತಿ ಕಡಿಮೆ. ಈ ಜ್ಞಾಪಕ ಶಕ್ತಿ ಕಡಿಮೆ ಆಗಿದೆ, ಅದನ್ನು ಸರಿ ಹೆಚ್ಚಿಸಬೇಕು ಅಂತಂದರೆ ಜ್ಞಾನ ಮುದ್ರೆಯನ್ನು 20 ನಿಮಿಷಗಳ ಕಾಲ ಮಾಡಿ. ನೋಡಿ, ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಿಕ್ಕ 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಮಾಡ್ತು ಅಂತಂದರೆ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ. ಇಲ್ಲ, ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ನೋಡಿ, ನಮಗೆ ಯಾವುದೇ ಒಂದು ಆಸೆ ಇತ್ತು ಅಂತಂದರೆ ಅದು ನೆರವೇರಲ್ಲ. ಯಾಕೆ ಅಂತಂದರೆ, ಭಾಳಷ್ಟು ಜನ ಆಸೆ ಪಡ್ತಾರೆ, ಆದರೆ ನೆರವೇರೋದೇ ಇಲ್ಲ. ಯಾಕೆ ಅಂತಂದರೆ ಕಾರಣ ಇಷ್ಟೇ, ಅವರಿಗೆ ಡಿಸೈರ್ ಅಂತ ಹೇಳ್ತಾರೆ. ಅಂತಂದರೆ ಆಸೆ ಇರುತ್ತೆ, ಆದರೆ ಬರ್ನಿಂಗ್ ಡಿಸೈರ್ ಇಲ್ಲ. ಅಂದರೆ ಬರ್ನಿಂಗ್ ಅಂತ ಆಗಲೇಬೇಕು, ಆಸೆ ಪೂರೈಸಲೇಬೇಕು ಅನ್ನುವಂತಹ ಒಂದು ಬರ್ನಿಂಗ್ ಡಿಸೈರ್ಸು ಇರೋದಿಲ್ಲ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ, ಬರ್ನಿಂಗ್ ಡಿಸೈರ್, ಒಂದು ಆಸೆನ ಯಾವುದೇ ಕಾರಣಕ್ಕೂ ಪಡಬಾರ್ದು, ಪಟ್ಟರೆ ಅದು ನೆರವೇರೋವರೆಗೂ ಬಿಡಬಾರ್ದು. ಹಂಗನ್ಬಿಟ್ಟು ಆಗದೇ ಇರೋಂಥ ಆಸೆಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಇಟ್ಕೊಳ್ಳಿ, ಆಗದೇ ಇರೋಂಥ ಆಸೆನ ಇಟ್ಕೊಳ್ಳಿ, ಬಟ್ ಅದಕ್ಕೆ ಪ್ರಯತ್ನ ಪಡ್ತಾ ಹೋಗಬೇಕು. ಬರ್ನಿಂಗ್ ಡಿಸೈರ್ ಅಂತ ಹೇಳ್ತಾರೆ. ಬರ್ನಿಂಗ್ ಅಂತಂದರೆ ಆ ಒಂದು ಆಸೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಕಷ್ಟಪಡಬೇಕು ನಾನು ರೆಡಿ ಇದ್ದೀನಿ, ಮಾಡು ಇಲ್ಲವೇ ಮಾಡಿ, ನನಗೆ ಅದು ಬೇಕು ಇಲ್ಲದೆ ಅದಾಗಬೇಕು, ಇದು ಇರಬೇಕು. ಬಟ್ ನಾವೇನು ಮಾಡ್ತೀವಿ, ಭಾಳಷ್ಟು ಜನಕ್ಕೆ ಏನಕ್ಕೆ ಆಸೆಗಳು ಪೂರೈಸೋದಿಲ್ಲ ಅಂತಂದರೆ, ಅದು ಬರ್ನಿಂಗ್ ಡಿಸೈರ್ ಅಂತಲ್ಲ. ನಾವೇನು ಮಾಡ್ತೀವಿ, ನಮ್ಗೆ ಇವಾಗ ಏನೋ ಒಂದು ಆಟದಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತ ಆಟ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಗೇಮ್. ಯಾರು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪ್ರೈಸ್ ತೊಗೋತಾರೆ ಅಂದ್ಕೊಳ್ಳಿ. ಅದನ್ನು ನೋಡ್ಬಿಟ್ಟು ಆಟ ಬಿಟ್ಬಿಟ್ಟು ನಾವೇನು ಮಾಡ್ಬಿಡ್ತೀವಿ, ಓದೋದ ಕಡೆ ಗಮನ ಕೊಡ್ತೀವಿ. ಅಥವಾ ಓದ್ತಾ ಇರ್ತಾರೆ ಚೆನ್ನಾಗಿ, ಯಾರೋ ಆಟದಲ್ಲಿ ಒಳ್ಳೆ ಹೆಸರು ತೆಗೆದುಕೊಂಡ್ರು ಅಥವಾ ಹಾಡು ಹೇಳೋದ್ರಲ್ಲಿ ಒಳ್ಳೆ ಹೆಸರು ತೆಗೆದುಕೊಂಡು ಅಂದ್ಬಿಟ್ಟು ನಾವು ಹಾಡು ಪ್ರಾಕ್ಟೀಸ್ ಮಾಡೋಕ್ಕೋ ಸಂಗೀತ ಪ್ರಾಕ್ಟೀಸ್ ಮಾಡೋಕ್ಕೋಯ್ತು ಅಂತಂದಾಗ ಆ ಆಸೆ ನೆರವೇರೋದಿಲ್ಲ. ಈ ಕಡೆ ಅದು ನೆರವೇರೋದಿಲ್ಲ, ಇದು ನೆರವೇರಿಲ್ಲ. ಸೊ ಇದು ನಮಗೆ ಏನು ಬೇಕೋ ಆ ಆಸೆಯನ್ನು ಇಟ್ಕೊಂಡು ಅದು ಆಸೆ ಕಡೆಗೆ ನಾವು ಮುಂದುವರಿತು ಅಂತಂದ್ರೆ ಬರ್ನಿಂಗ್ ಡಿಸೈರ್ ಆಗುತ್ತೆ. ಇಲ್ವಾ ಬೇರೆಯವ್ರನ್ನ ನಾವು ಹೋಲಿಸ್ಕೊಂಡು ಬೇರೆಯವ್ರನ್ನ ಅವ್ರಿಗೆ ಸಕ್ಸಸ್ ಸಿಕ್ತು, ಅವ್ರ ಯಶಸ್ಸು ಸಿಕ್ತು ಅಂದ್ಬಿಟ್ಟು ಅವ್ರ ಥರ ನಾವು ಹೋಗಕ್ಕೆ ಹೋಯ್ತು ಅಂತಂದರೆ ಅದು ಬರ್ನಿಂಗ್ ಡಿಸೈರ್ ಅಲ್ಲ, ದಟ್ ಈಸ್ ಎ ಚೇಂಜಿಂಗ್ ಡಿಸೈರ್ ಅಂತ ಹೇಳುತ್ತೆ. ನೀವು ಆಸೆಯನ್ನು ಇಟ್ಕೊಳ್ಳಿ, ಬಟ್ ಯಾವುದೇ ಕಾರಣಕ್ಕೂ ಆಸೆಯನ್ನು ಚೇಂಜ್ ಮಾಡಬೇಡಿ. ನೀವು ಆಸೆಯನ್ನು ಇವತ್ತಿದ್ದು ಇಟ್ಕೋತೀರಿ, ನಾಳೆ ಇನ್ನೊಂದು ಆಸೆ ಇಟ್ಕೋತೀರಿ. ಈ ಥರ ಆಸೆಗಳನ್ನು ಚೇಂಜ್ ಮಾಡ್ತಾ ಹೋಗ್ತು ಅಂತಂದರೆ ಕೂಡ ನಿಮಗೆ ಯಾವ ಆಸೆಗಳು ಕೂಡ ಈಡೇರೋದೇ ನೆರವೇರೋದೇ ಇಲ್ಲ. ಅದಕ್ಕೋಸ್ಕರ ನಿಮಗೆ ಬರ್ನಿಂಗ್ ಡಿಸೈರ್ ಅನ್ನೋದಿರಬೇಕೆ ಹೊರತು, ನಿಮ್ಮ ಆ ಒಂದು ಬರ್ನಿಂಗ್ ಡಿಸೈರ್ ಅಂತಂದರೆ ಆಸೆ ಕಡೆ ಗಮನಕೊಂಡು ನೀವು ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡಿಕೊಂಡು ಚೇಂಜಿಂಗ್ ಡಿಸೈರ್ ಆಗಬಾರ್ದು ಅಲ್ಲ. ಇದು ವಿಚಾರ.
ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನು ಕೆಲವರು ಇರ್ತಾರೆ, ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಬಟ್ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಅವನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಳಿಗೆ ಓದಬೇಕು ಅಂತಾರೆ, 7-8 ಲಕ್ಷ ಖರ್ಚಾಗುತ್ತೆ, MBA ಅದು ಇದು ಮಾಡಬೇಕು ಅಂತ ಆಗ್ತಾಯಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ಮಕ್ಕಳು ಮದುವೆ ವಯಸ್ಸು ಬಂದು 15-20 ಲಕ್ಷ ಖರ್ಚಾಗುತ್ತೆ, ದುಡ್ಡಿಲ್ಲ ಗುರುಗಳೇ, ಏನು ಮಾಡೋದು ಅಂತ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ನಮಗೆ ತುಂಬ ರೀತಿಯಾದಂಥ ಒಂದು ಸಮಸ್ಯೆ ಏನಂತಂದರೆ, ನಮ್ಮ ಕಣ್ಮುಂದೆ ಬರೋಂಥ ಬೆಳೆದಂಥ ಹುಡುಗರುಗಳೆಲ್ಲ ಒಳ್ಳೆ ಒಡವೆ ಗಿಡಗಳೆಲ್ಲ ಮಾಡಿಸ್ಕೊಂಡು ಕಾರ್ಗೀರ್ ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ಜುಮ್ ಅಂತ ಇದ್ದಾರೆ ಗುರುಗಳೇ. ಬಟ್ ನಾವು ಅವ್ರನ್ನ ಬೆಳೆಸ್ತಾರೆ, ಬರೀ ನಾವು ಹಂಗೆ ಇದ್ದೀವಿ ಗುರುಗಳೇ. 20 ವರ್ಷದಿಂದ ಮನೆ ಹಂಗೆ ಇದೆ, ಚೂರು ಇಂಪ್ರೂವ್ಮೆಂಟ್ ಇಲ್ಲ. ಅದಕ್ಕೆ ಏನಾರು ಒಂದು ಹೇಳಿ ಗುರುಗಳೇ ಅಂದರೆ, ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಅದು ರಾಮಬಾಣ. ಯಾವುದೇ ರೀತಿಯಂಥ ಸಮಸ್ಯೆ ಇರಲಿ ಅದಲ್ಲ, ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಸಂಪೂರ್ಣವಾದಂತಹ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡಿಬಿಡುತ್ತೆ. ಪ್ರತಿಯೊಬ್ಬರು ನಮ್ಮ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ, ನಮ್ಮ ವಿದ್ಯಾರ್ಥಿಗಳ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಇರಬೇಕು. ಇದನ್ನು ಇಟ್ಟು ಅಂತಂದರೆ ಎಂಥ ಹಣಕಾಸಿನ ಸಮಸ್ಯೆ ಇದ್ರೂ ನಿವಾರಣೆ ಆಗ್ಬಿಡುತ್ತೆ. ನೀವು ಹಣಕಾಸಿನ ಬಗ್ಗೆ ಯೋಚನೆ ಬಿಟ್ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಿ, ಅಷ್ಟು ಪವರ್ ಇರುತ್ತೆ ಅಂತಲ್ಲ. ಇದಕ್ಕೆ ಭಾಳಷ್ಟು ಜನ ಗುರುಗಳೇ ನಿಮ್ದು ಸುಮಾರು ದಿನ ಪ್ರೋಗ್ರಾಮ್ ನೋಡ್ತೀನಿ, ಬರೋಕ್ಕೆ ಆಗ್ತಾಯಿಲ್ಲ, ಅವರು ಬಂದು ತೊಗೊಳಕ್ಕಾಗ್ತಾಯಿಲ್ಲ ಅಂತ. ಏನು ಮಾಡಬೇಕು ಅದಕ್ಕೆ ಏನಾರು ಹೇಳ್ಕೊಡಿ ಅಂದರೆ, ನೀವು ಏನಿಲ್ಲ, ಸರಳವಾಗಿ ಮಾಡಬೇಕು. ಒಂದು 10 ಬಾರಿ ಸಂಕಲ್ಪ ಮಾಡಿ, 9 ಬಾರಿ 10 9 10 ಒಂದು 12 ಬಾರಿ ನೀವು ಸಂಕಲ್ಪ ಮಾಡಿ, ಸ್ಟ್ರಾಂಗ್ ನನಗೆ ಬರಬೇಕು, ನಮ್ಮ ಮನೇಲಿ ಇರಬೇಕು, ಅದು ಹೆಂಗೋ ಗೊತ್ತಿಲ್ಲ ಅಂತ ನೀವು ಸಂಕಲ್ಪ ಮಾಡಿ, ನಿಮ್ಮ ಮನೇಲಿ ಅದಿರುತ್ತೆ ಅಷ್ಟಲಕ್ಷ್ಮಿ ಅಂತ. ಅಷ್ಟು ಮಾಡಿಕೊಡಿ, ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಇದನ್ನ ಕೊರಿಯರ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಕೊರಿಯರ್ ಕಳಿಸೋ ಅವ್ರ ಮುಟ್ಟಿ ಅದು ಮೈಲಿಗೆ ಆಗಿಬಿಡುತ್ತೆ, ಅದನ್ನು ನೆಗೆಟಿವ್ ಆಗಿಬಿಡುತ್ತೆ. ಅದಕ್ಕೆ ನೇರವಾಗಿ ನೀವು ಬನ್ನಿ ಅಂತ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ರೆಸೋಕ್ಕೆ ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರ್ನೆಲ್ಲಾರು ಇಡ್ಬೋದು. ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಕೊಟ್ಬಿಡ್ತೀರಾ, ಬರಬೇಕಾದ್ರೆ ದುಡ್ಡು ಬಂದುಬಿಡುತ್ತೆ. ಫುಲ್ ಸ್ಟಾಪ್ ಇಟ್ಬಿಡಿ, ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಲ್ಲ. ಅಷ್ಟಲಕ್ಷ್ಮಿ ಯಂತ್ರ ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತೆ ಅಲ್ಲ. ಇದು 100ಕ್ಕೆ 100% ನಾನು 100ಕ್ಕೆ 200% ನಾನು ಬರ್ಕೊಡ್ತೀನಿ. ನಿಮ್ಮ ಸಮಸ್ಯೆ ಬಗ್ಗೆ ಯಾರದ್ದೇ ಅರಿಯುತ್ತೆ, ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಮನೆಯಲ್ಲಿ ಮನೆಯ ಯಜಮಾನಿಗೆ ಕೋಪ ಸಿಟ್ಟು ಬರಬಾರದು ಅಂತಂದರೆ ಈ ಒಂದು ವಸ್ತುವನ್ನು ಮನೆಯಲ್ಲಿ ಇಡಬೇಕು. ಏನು ವಸ್ತು ಅಂತಂದರೆ ತುಂಬ ಸರಳವಾಗಿರುವಂಥದ್ದು ನೋಡಿ. ಇದನ್ನು ಈ ಒಂದು ವಸ್ತುವನ್ನು ನಿಮ್ಮ ಮನೆಯವ್ರಿಗೆ ಯಾವುದೇ ರೀತಿಯಂಥ ಕೋಪ ಬರೋದೇನಕ್ಕೆ ಅಂತಂದರೆ ರಾಹು ದಶೆಯಿಂದ, ಅಂದರೆ ರಾಹು ಪ್ರಭಾವ ಜಾಸ್ತಿ ಇತ್ತು. ರಾಹು ದಶೆನೇ ಇರಬೇಕು ಅಂತಲ್ಲ, ರಾಹುವಿನ ಒಂದು ಪ್ರಭಾವ ಜಾಸ್ತಿ ಇತ್ತು ಅಂತಂದಾಗ ಏನಾಗುತ್ತೆ, ತುಂಬ ತೊಂದರೆ ಆಗುತ್ತೆ. ಅಂದರೆ ಏನು ತೊಂದರೆ ಆಗುತ್ತೆ, ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತಂದಾಗ, ಈ ಸಿಕ್ಕಾಪಟ್ಟೆ ಕೋಪ ತರಿಸುವಂಥದ್ದು, ಸಣ್ಣ ಪುಟ್ಟದಕ್ಕೂ ಕೂಡ ಜಗಳ ಆಡುವಂಥದ್ದು, ಮನೆಯವ್ರ ಮೇಲೆ ಕೂಗಾಡುವಂಥದ್ದು, ಹೊರಗಡೆಯವ್ರ ಮೇಲೆ ಕೂಗಾಡುವಂಥದ್ದು, ಇದಕ್ಕಿದ್ದಂಗೆ ಸಿಟ್ಟು ಬರುವಂಥದ್ದು, ಇದು ರಾಹುವಿನ ಒಂದು ಪ್ರಭಾವ. ಮತ್ತು ಸಣ್ಣ ಪುಟ್ಟದಕ್ಕೂ ಕೂಡ ಇರಿಟೇಷನ್ ಆಗುವಂಥದ್ದು ಇದೆಲ್ಲ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡೋದಾಯ್ತು ಅಂದರೆ ಏನಿಲ್ಲ, ಒಂದು ಬಾಳೆಕಾಯಿನ ತೊಗೊಳ್ಳಿ. ಬಾಳೆಹಣ್ಣು ಬೇಡ, ಬಾಳೆಕಾಯಿ. ಈ ಚಿಪ್ಸ್ ಎಲ್ಲ ಮಾಡ್ತಾರಲ್ಲ ಬಾಳೆಕಾಯಿ, ಆ ಥರ ಬಾಳೆಕಾಯಿ ಇರಬೇಕು. ಅದನ್ನು ನೀವೇನು ಮಾಡಬೇಕು ಅಂತಂದರೆ, ಅದನ್ನು ನೀವು ಒಂದು ಕಾಲು ಭಾಗ ಅದನ್ನು ಸೀಳಬೇಕು. ಈ ಚಾಕು ತೊಗೊಂಡು ಅರ್ಧ ಸೀಳಬೇಕು, ಕಟ್ ಮಾಡಬಾರ್ದು, ಸೀಳಬೇಕು ಮಧ್ಯಭಾಗ. ಇದರಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಒಂದು ತಾಮ್ರದ ತಗಡನ್ನು ತೆಗೆದುಕೊಂಡು ಆ ತಾಮ್ರದ ತಗಡಲ್ಲಿ ನಿಮ್ಮ ಮನೆಯವರ ಹೆಸರನ್ನು ಬರೀಬೇಕು. ಚಿಕ್ಕದು ಇಂಗ್ಲೀಷೆಲ್ಲರೂ ಬರೀರಿ, ಕನ್ನಡದಲ್ಲಾರು ಬರೋದು. ಅದನ್ನು ಏನು ಮಾಡಬೇಕು, ಬಾಳೆಕಾಯಿನ ಒಳಗಡೆ ಇಡಬೇಕು. ಮತ್ತು 4 ಕಾಳು ಮೆಣಸನ್ನು ಹಾಕಬೇಕು. ಇಲ್ಲಿ 4 ಕಾಳು ಮೆಣಸನ್ನುಗಳನ್ನು ಹಾಕಬೇಕು. ಈ ಕಾಳು ಮೆಣಸನ್ನು ಹಾಕ್ತು ಅಂತಂದಾಗ ಏನಾಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಆ ಕಾಳು ಮೆಣಸನ್ನು ಹಾಕಿ ಹಳದಿ ದಾರವನ್ನು, ಸ್ವಲ್ಪ ದಪ್ಪ ಇರೋಂಥದ್ದು ಉಲ್ಲನ್ ದಾರ ಆದರೂ ಪರವಾಗಿಲ್ಲ, ಅದನ್ನು ಕಟ್ಟಬೇಕು, ಸುತ್ತಬೇಕು. ಫುಲ್ಲು ಇಡೀ ಬಾಳೆಹಣ್ಣಿಗೆ ಸುತ್ತಬೇಕು. ಸುತ್ತಿ ನೀವೇನು ಮಾಡಬೇಕು ಅಂತಾರೆ, ನಿಮ್ಮ ಮನೆಯವರ ಒಂದು ಮಂಚದ ಕೆಳಗಡೆ
ಮಲಗುವಂಥ ಮಂಚ ಅಥವಾ ಆಸುಪಾಸು ನೆಲದ ಮೇಲೆ ಮಲಗೋದಾಯ್ತು ಅಂತಂದರೆ ಸ್ವಲ್ಪ ಸೈಡಲ್ಲಿ ಅಥವಾ ಒಂದು ಡಬ್ಬಿಲಿ ಹಾಕಿಡ್ಬೋದು. ಅವ್ರು ಅಕಸ್ಮಾತ್ ಅವ್ರು ಏನು ತಪ್ಪು ತಿಳ್ಕೊತಾರೆ ಅನ್ನೋದಾದರೆ ಒಂದು ಡಬ್ಬಿಲಿ ಅಥವಾ ಬಾಕ್ಸಲ್ಲಿ ಹಾಕಿಡ್ಬೋದು. ಒಂದು ಎರಡು ಅಡಿಯಷ್ಟು ಸುತ್ತಮುತ್ತ ಅಥವಾ ಮಂಚದ ಕೆಳಗಡೆ ಅಥವಾ ಅಟ್ಟದ ಮೇಲೂ ಕೂಡ ಇಡ್ಬೋದು. ಸ್ವಲ್ಪ ಒಂದು ನೆರಳುತ್ತಾಗೋಂಗೆ ಒಂದು ರೂಮಲ್ಲಿ ನೀವು ಎಲ್ಲೇ ಇಟ್ಟರೂ ನಡೆಯುತ್ತೆ. ಆದಷ್ಟು ಹತ್ರ ಇಟ್ಟರೆ ಅದರ ಪ್ರಭಾವ ಜಾಸ್ತಿ ಇರುತ್ತೆ. ಇದನ್ನು ನೀವೇನು ಮಾಡೋದು 3 ದಿನ ಇಡಬೇಕು. 3 ದಿನ ಆದ ನಂತರ ಅದೆಲ್ಲ ವಸ್ತುವನ್ನು ಮನೇಲಿ ಇಟ್ಟು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಯಾವ್ದಾದ್ರು ಮರದ ಕೆಳಗಡೆ ಹೋಗಿ ತೆಗೆದು ಸ್ವಲ್ಪ ಒಂಚೂರು ಹಳ್ಳ ತೆಗೆದು ಅದನ್ನು ಹೂಳಬೇಕು. ಊತು ಬಿಡನ್ಬಿಡಿ ಅಷ್ಟೇ. ಲೈಫ್ ಲಾಂಗು ತಿಳ್ಕೊಳ್ಳಿ, ಇದನ್ನ ಯಾರು ಮಾಡ್ತಾರೆ, ಲೈಫ್ ಲಾಂಗು ನಿಮ್ಮ ಯಜಮಾನರಿಗೆ ನಿಮ್ಮ ಮೇಲೆ ಕೋಪ ಬರೋದಿಲ್ಲ, ಸಿಟ್ಟು ಬರೋದಿಲ್ಲ, ಹಿಂಸೆ ಆಗೋದಿಲ್ಲ. ಆಟೋಮೆಟಿಕ್ಕಾಗಿ ಸೈಲೆಂಟಾಗಿ ಆಗ್ತದೆ. ಒಂದು 5% 10% ನಿಧಾನಕ್ಕೆ 3 ತಿಂಗಳು 6 ತಿಂಗಳು ತೊಗೊಳ್ಳಿ. ಬಟ್ ಶಾಶ್ವತವಾಗಿ ಅವರು ಸೈಲೆಂಟಾಗಿ ಇರಬೇಕು. ಅನಾವಶ್ಯಕವಾಗಿ ಕೋಪ ಮಾಡ್ಕೋಬಾರ್ದು. ಇಷ್ಟನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಯಜಮಾನರಿಗೆ ಕೂಗಾಡೋದೇ ಇಲ್ಲ ಅಲ್ಲ. ಇದು ಸುಲಭವಾದಂಥ ಸರಳವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ. ಜೀವನದ ಸಮಸ್ಯೆಗೆ ಯಂತ್ರ, ಮಂತ್ರ, ತಂತ್ರ ಹಾಗೂ ಕುಂಡಲಿನಿ ಶಿಬಿರ. ಈ ಕುಂಡಲಿನಿ ಶಿಬಿರವನ್ನು ನೀವು ಅಟೆಂಡ್ ಮಾಡುತ್ತಾ ಇದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಗೊತ್ತಲ್ಲ. ತಿಳ್ಕೊಳ್ಳಿ, ಈ ಒಂದು ಶಿಬಿರವನ್ನು ನೀವು ತಿಳ್ಕೊಬಿಟ್ಟಿದ್ದಾಯಿತು ಅಂದರೆ ನಾನು ಹೇಳುವಂಥದ್ದಕ್ಕೆ ಪ್ರತಿದಿನ 3 ನಿಮಿಷ ಮಾಡಿ ಸಾಕು. ಇಷ್ಟೇಳಿ ಕೇವಲ 3 ನಿಮಿಷಗಳು ನೀವು ಮಾಡ್ತು ಅಂತಂದರೆ ಎಲ್ಲ ರೀತಿಯಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇದೆಲ್ಲ ಯಾವುದೇ ರೀತಿಯಂಥ ಕಾಯಿಲೆಗಳಿದ್ದರೂ ಕೂಡ ಹೊರಟೋಗ್ಬಿಡುತ್ತೆ. ಮತ್ತು ಶಾಶ್ವತವಾಗಿ ಆ ಕಾಯಿಲೆಗಳು ಬರೋದಿಲ್ಲ ನಿಮಗೆ. ಅದಂತ ಯಾವ ಕಾಯಿಲೆಗಳು ಬರೋದಿಲ್ಲ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ಮತ್ತು ಯಾವುದಕ್ಕೂ ನೀವು ಕಷ್ಟ ಅನ್ನೋಂಥದ್ದೇ ನೀವು ಪಡೋದೇ ಇಲ್ಲ. ನೀವು ಎಲ್ಲ ಕೆಲಸವನ್ನು ಎಫರ್ಟ್ಲೆಸ್ ಆಗಿ ಶ್ರಮರಹಿತವಾಗಿ ನೀವು ಎಲ್ಲ ಕೆಲಸವನ್ನು ಸುಲಭವಾಗಿ ಮಾಡಿಬಿಡ್ತೀರ ಗೊತ್ತಲ್ಲ. ಮತ್ತು ಇನ್ನೊಂದು ಈ ಒಂದು ಶಿಬಿರ ಶನಿವಾರ ಮತ್ತು ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಅತ್ಯದ್ಭುತ ಮತ್ತು ಮಂತ್ರ ದೀಕ್ಷೆಯನ್ನು ಕೊಡ್ತೀವಿ. ಆ ಒಂದು ಮಂತ್ರ ದೀಕ್ಷೆ ರಾಮಬಾಣ ಇದ್ದಂಗೆ. ಆ ಒಂದು ಮಂತ್ರವನ್ನು ಹೇಳ್ಕೊತಂದರೆ ಎಲ್ಲ ಸಮಸ್ಯೆಗೂ ಕೂಡ ಒಂದೇ ರಾಮಬಾಣ, ಒಂದೇ ಮಂತ್ರ. ನೀವು ಆ ಮಂತ್ರ ಹೇಳಿ ಇಂಥದ್ದು ಆಗಬೇಕು ಅಂತಂದರೆ ಅದು ನಿಮ್ಮ ಕೆಲಸ ಆಗುತ್ತೆ. ಅಂಥ ಒಂದು ಮಂತ್ರ ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀವಿ, ಕಿವಿಯಲ್ಲಿ ಹೇಳ್ಕೊಡ್ತೀವಿ, ನಾವು ಕಿವಿಯಲ್ಲಿ ಹೇಳ್ತೀವಿ. ಅದು ಹಾಗಾಗಿ ಅದ್ಭುತವಾಗಿರುತ್ತೆ. ನಿಮ್ಮ ಮನಸ್ಸು ಅಗರ ಆಗುತ್ತೆ, ನಿಮ್ಮ ಕರ್ಮ ಕಳೆದೋಗ್ಬಿಡುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅತ್ಯದ್ಭುತವಾದಂಥ ಒಂದು ಶಿಬಿರ. ನಿಮ್ಮ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಂಥ ಅದ್ಭುತವಾದಂಥ ಮತ್ತು ವಯಸ್ಸನ್ನು ನೀವು ಅಲ್ಲೇ ನಿಲ್ಲಿಸ್ಬಿಡ್ಬೋದು ಗೊತ್ತದಲ್ಲ. ಮತ್ತು ಕರ್ಮಗಳು ಕಳೆದೋಗ್ಬಿಡುತ್ತೆ. ನೀವು ಅಂದ್ಕೊಂಡಿದ್ವಿ ನೀವೇನು ಮನೆ, ಆಸ್ತಿ, ಅಂತಸ್ತು ಎಲ್ಲವೂ ಕೂಡ ಹೆಣ್ಣು, ಹೊನ್ನು, ಮಣ್ಣು, ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ ಗೊತ್ತಲ್ಲ. ಮಕ್ಕಳಾಗದಿದ್ರೆ ಮಕ್ಕಳಾಗುವಂಥ ಒಂದು ಯೋಗ ಬರುತ್ತೆ. ಅದ್ಭುತ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನು ಹೇಳಲ್ಲ, ನೀವು ಪ್ರಾಕ್ಟಿಕಲ್ಲಾಗಿ ಬಂದು ನೋಡಿದಾಗ ಮಾತ್ರ ನೀವು ಅದನ್ನು ಅನುಭವಿಸ್ಬೋದು, ನಾನು ತಿಳ್ಕೊಬೋದು ಅಲ್ಲ. ಇದು ಶಿಬಿರದ ವಿಚಾರ. ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಅಲ್ಲ. ಮತ್ತು ದೇಹದ ಕಾಯಿಲೆಗಳನ್ನು ನೀವು ಸಮಸ್ಯೆ ನೋವಿತ್ತು ಅಂತಂದರೆ ಆನ್ ದಿ ಸ್ಪಾಟ್ ಕೇವಲ 30ರಿಂದ 51 ನಿಮಿಷದ ಒಳಗಡೆ ಆ ನೋವನ್ನು ಹಂಗೆ ಕಡಿಮೆ ಮಾಡ್ಕೊಳ್ಬೋದು. ಆ ಒಂದು ವಿದ್ಯೆಯನ್ನು ಕೂಡ ನಿಮಗೆ ಹೇಳ್ಕೊಡ್ತೀವಿ ಗೊತ್ತಲ್ಲ. ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ